ಈ ಒಂದು ಹಾಸ್ಪಿಟಲ್ ಅಲ್ಲಿ ಊಟದ ವ್ಯವಸ್ಥೆ ಹಾಗೆ ಚಿಕಿತ್ಸೆ ಹೇಗಿದೆ, ಹಾಗೆ ಇಲ್ಲಿ ಒಂದು ವಾತಾವರಣ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಊಟದ್ದೆಲ್ಲ ಚೆನ್ನಾಗಿದೆ. ಟೈಮ್ ಊಟ ಕೊಡ್ತಾರೆ, ಟೀ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ ಟೈಮ್. ಎಲ್ಲರೂ ಚೆನ್ನಾಗಿದ್ದಾರೆ. ಆಲ್ಮೋಸ್ಟ್ ಈಗ ನಾವು ಅನುಭವಿಸಿದ್ದು ನೋಡಿದ್ರೆ ಯಾರೋ ಡ್ರಿಂಕ್ಸ್ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೇವೆ ಸರ್. ಅಕಸ್ಮಾತ್ ಅವ್ರಿಗೆ ಏನಾದ್ರು ಬಿಡಕ್ ಆಗ್ಲೇ ಇಲ್ಲ ಅಂದ್ರೆ ಇಲ್ಲಿ ಬಂದು ಈಗ ನಾವೇನು ಇದ್ ಮಾಡ್ತಾ ಇದೀವಲ್ಲ ಗುಣಪಡಿಸ್ಕೊಂಡು ಹೋಗ್ಬೋದು ಸರ್. ಯಾವ ವ್ಯಸನಕ್ಕೆ ಬಲಿಯಾಗಿರಿ? ಕುಡಿತಾನೋ ಅಥವಾ ಸಿಗರೇಟಾ? ಕುಡಿತಾ ಆದ್ಮೇಲೆ ಸಿಗರೇಟ್. ಹೌದಾ? ಈಗ ಎಲ್ಲ ಬಿಟ್ಟಿದ್ದಾರೆ ಹೆಂಗೆ? ಸದ್ಯ ಬಿಟ್ಟಿದ್ದೀನಿ ಸರ್. ಸದ್ಯಕ್ಕಲ್ಲ, ಇನ್ನು ಮುಂದೆ ಬಿಟ್ಬಿಡ್ಬೇಕು. ಹಾಸ್ಪಿಟ್ಲ್ ಹೊರಗಡೆ ಹೋಗ್ಬಿಡೋಣ ಬನ್ನಿ. ಈ ಹಾಸ್ಪಿಟ್ಲ್ ಸಖತ್ತಾಗಿದೆ ನೋಡಿ. ಈಗ ಇವರೆಲ್ಲ ಧ್ಯಾನಕ್ಕೆ ಕೂತಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹ್ಯಾಕ್ ಧ್ಯಾನ ಮಾಡ್ತಾರಂತ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಂತ ಹೋಗ್ತೀನಿ. ಈ ತರ ಎಲ್ಲ ಟ್ರೀಟ್ಮೆಂಟ್ ಕೊಟ್ರೆ ಯಾರ್ ತಾನೇ ಹುಷಾರಾಗಲ್ಲ ಹೇಳಿ? ಓಂಕಾರ ಓಂಕಾರ ಹೇಳ್ಕೊಂತ ಓಂ ನೋಡಿ, ಎಲ್ರು ಓಂಕಾರ ಹೇಳ್ತಾ ಇದಾರೆ. ಇಷ್ಟೊತ್ತು ನೀವೆಲ್ಲ ಧ್ಯಾನ ಮಾಡಿದ್ ನೋಡಿದ್ರಿ. ಈಗ ಯೋಗಾಸನ ಮಾಡ್ತಾರೆ ನೋಡಿ, ಯೋಗಾಸನ ಮಾಡ್ತಾರೆ. ಈ ತರ ಎಲ್ಲ ಇವರು ಯೋಗ ಧ್ಯಾನ ಮಾಡಿ ಆದಷ್ಟು ಬೇಗ ಗುಣಮುಖರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇವರೆಲ್ಲರಿಗೂ ನಮ್ಮ ಗುರುರಾಯರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನೀವು ಇಷ್ಟ ಹೊತ್ತು ಇವರೆಲ್ಲ ಯೋಗ ಮತ್ತು ಧ್ಯಾನ ಮಾಡಿದ್ದು ನೋಡಿದಿರಿ. ನಿಮ್ಮೆಲ್ಲರ ಆಶೀರ್ವಾದ ಇವ್ರ ಮೇಲೆ ಇದ್ರೆ ಇವರೆಲ್ಲ ಆದಷ್ಟು ಬೇಗ ಗುಣಮುಖರಾಗ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಎಲ್ರಿಗೂ ತುಂಬಾ ಧನ್ಯವಾದಗಳು ಯೋಗ ಮಾಡಿದ್ದಕ್ಕೆ ಹಾಗೆ ಧ್ಯಾನ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಹಾಲಪ್ಪ ಅಂತ ಸರ್. ಸರ್ ನೀವೀಗ ಈ ಒಂದು ಕೇಂದ್ರದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರ? ಸರ್ ನಾವಿಲ್ಲಿ ಸ್ಟಾಫ್ ನಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್. ಹೌದಾ ಸರ್? ಹೌದು ಸರ್, ನೀವು ಈ ಒಂದು ರೋಗಿಗಳಿಗೆ ಯಾವ ರೀತಿಯ ಒಂದು ಮೋಟಿವೇಶನ್ ಮಾಡ್ತೀರಾ? ಸರ್ ಏನಿಲ್ಲ, ಅವರು ಲೌಕಿಕವಾಗಿ ಒಂದ್ ಸ್ವಲ್ಪ ಹೊರಗೆ ಬರಬೇಕು, ಸಾಮಾಜಿಕವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಅವ್ರ ಮನೆಯಲ್ಲಿ ನೂರಾರು ಸಮಸ್ಯೆಗಳು ಇರುತ್ತೆ. ಆ ಸಮಸ್ಯೆಯಿಂದ ಯಾವುದೋ ಒಂದು ಚಟಕ್ಕೆ ಅವ್ರು ಒಳಗಾಗಿರ್ತಾರೆ. ಆ ಚಟದಿಂದ ಹೊರಗೆ ಬರ್ಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ನಾವು ಮಾರಲ್ ಆಗಿ ಹೇಳ್ತಾ ಇರ್ತೀವಿ ಸರ್. ಓಕೆ ಸರ್. ಈಗ ಏನಾದ್ರು ಇವರಿಗೆ ಕ್ಲಾಸ್ ತಗೊಂತೀರಾ ಸರ್? ತಗೊಳ್ತೀವಿ ಸರ್. ಬನ್ನಿ ಸ್ನೇಹಿತರೆ, ಈಗ ಇವರು ಇಲ್ಲಿಯ ರೋಗಿಗಳಿಗೆ ಒಂದು ಕ್ಲಾಸ್ ತಗೊಂತಾರೆ. ಹೇಗೆ ಕ್ಲಾಸ್ ತಗೊಂತಾರೆ ಅಂತ ನೋಡ್ಕೊಂಬಂದ್ಬಿಡೋಣ. ಪ್ರಜ್ವಲ್ ಅಸೋಸಿಯೇಷನ್ ಮದ್ಯವ್ಯಸನಿಗಳ ಸಮಗ್ರ ಪುನರ್ವಸತಿ ಕೇಂದ್ರ ಹಾವೇರಿ ಇಲ್ಲಿ ಬಂದಿರತಕ್ಕಂಥ ನನ್ನ ಎಲ್ಲ ಸಹಮಿತ್ರರು, ಹಿರಿಯವರು, ಕಿರಿಯವರು ಎಲ್ಲರಿಗೂ ಸಹಿತ ಧನ್ಯವಾದಗಳು. ಇವತ್ತಿನ ದಿವಸ ನಾವು ಹೇಳ್ತಕ್ಕಂಥದ್ದು, ಜೀವನದಲ್ಲಿ ನಾವು ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ, ಒಂದು ಉದಾಹರಣೆಗೆ ಮದ್ಯ ಆಗಿರ್ಬೋದು, ಅಥವಾ ಧೂಮಪಾನ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದಕ್ಕೋ ನಾವು ದುಶ್ಚಟಕ್ಕೆ ನಾವು ಬಲಿಯಾಗ್ತೀವಿ. ಇದಕ್ಕೆ ನಮ್ಮ ವೈಯಕ್ತಿಕ ಕಾರಣನೂ ಇರ್ಬೋದು, ಇಲ್ಲ ಸಾಮಾಜಿಕ ಕಾರಣನೂ ಇರ್ಬೋದು, ಇಲ್ಲ ನಮ್ಮ ಕೌಟುಂಬಿಕ ಕಾರಣನೂ ಸಹಿತ ಇರ್ಬೋದು. ಆದರೆ ನಾವೇನು ಮಾಡ್ತೀವಿ ಅಂತಂದರೆ, ಅದರಿಂದ ನಾವು ಪಾರಾಗೋದು ಹೆಂಗಪ್ಪ ಅಂತೇಳ್ಬಿಟ್ಟು ನಾವು ಯೋಚನೆ ಮಾಡಲ್ಲ. ಪ್ರತಿ ದಿವಸನೂ ಸಹಿತ ನಾವು ಅದೇ ವ್ಯಸನದಲ್ಲೇ ಸಹಿತ, ಅದೇ ಇದರಲ್ಲೇ ಸಹಿತ ನಾವು ಒಳಗಾಗ್ತಾ ನಮ್ಮ ಜೀವನವನ್ನು ನಾವೇ ಸಹಿತ ಹಾಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರವಾಗಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಈ ನಾವು ಹೇಳ್ತೀವಿ ಒಂದೊಂದು ವಿಚಾರಗಳನ್ನು. ಈ ಸಮಸ್ಯೆ ಅಂತಕ್ಕಂಥದ್ದು ಎಷ್ಟೊಂದು ಜಟಿಲವನ್ನು ತಗೊಳ್ತೀವಿ ಅಂತಂದರೆ, ನಾನು ಇಲ್ಲಿ ಬಂದಾಗಲೇ ಸಹಿತ ಕೆಲವೊಬ್ಬರು ನಾನು ಹಂಗೆ ಕೂತ್ಕೊಂಡು ಬಿಟ್ಟು ಮಾತಾಡಿಸ್ತಾ ಇರ್ತೇನೆ. ಚಿಕ್ಕ ವಿಷಯ ಅದು ನಾವು ಎಷ್ಟು ದೊಡ್ಡದಾಗಿ ನಾವು ತಗೊಳ್ತೀವಪ್ಪ ಅಂತಂದರೆ ಅದು ಹೇಳ್ಬಾರ್ದು, ಅಂಥ ರೀತಿಯಾಗಿ ನಾವು ತಗೊಳ್ತೀವಿ. ಯಾಕಂದರೆ ಮನುಷ್ಯನಿಗೆ ಬರೋದು ಸಮಸ್ಯೆ ಅಂತಕ್ಕಂಥದ್ದು, ಅದನ್ನು ಎದುರಿಸ್ತಕ್ಕಂಥ ಒಂದು ಧೈರ್ಯ ಅಂತಕ್ಕಂಥದ್ದನ್ನು ನಾವು ತಗೋಬೇಕು. ನಾವೆಲ್ಲ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ನೀವು ಕೇಳಿದಿರಿ. ಶನಿದೇವರ ಮಹಾತ್ಮೆ ಅಂತೇಳಿ ಬಿಟ್ಟು ಶ್ರಾವಣ ಮಾಸದಲ್ಲಿ ಪುರಾಣಗಳನ್ನು ಹೇಳ್ತಾ ಇರ್ತಾರೆ ಹಳ್ಳಿಗಳಲ್ಲಿ, ಕೇಳಿದಿರಲ್ಲ ಎಲ್ಲರೂ ಶನಿದೇವರ ಮಹಾತ್ಮೆ ಅಂತ ಹೇಳ್ಬಿಟ್ಟು. ಆ ಶನಿದೇವರ ಮಹಾತ್ಮೆಯಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಏನು ಅಂದರೆ, ಉಜ್ಜಯಿನಿಯ ಅಧಿಕಾರಿಯಾಗಿರ್ತಕ್ಕಂಥವನು, ರಾಜನಾಗಿರ್ತಕ್ಕಂಥವನು ವಿಕ್ರಮಾದಿತ್ಯ ಅಂತಕ್ಕಂಥವನು. ಒಂದ್ಸರಿ ಹಾಗೆ ನಿಮ್ಗೆ ನೆನಪು ಮಾಡಿಕೊಡ್ತೇನೆ, ಯಾಕಂದ್ರೆ ಎಲ್ಲರೂ ಸಹಿತ ಗೊತ್ತಿರ್ತಕ್ಕಂಥವ್ರು ಈ ವಿಚಾರ. ಆಗ ಅವನಿಗೆ ಸಮೃದ್ಧಿಯಾಗಿ ರಾಜ್ಯಭಾರವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ.
ಆ ಸಮಯದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಶನಿಯ ಒಂದು ಪ್ರವೇಶ ಅಂತಕ್ಕಂಥದ್ದು, ಕಲಿಯ ಒಂದು ಪ್ರವೇಶ ಅಂತಕ್ಕಂಥದ್ದು ಅವನ ರಾಶಿಯಲ್ಲಿ ಆಗುತ್ತೆ. 5 ನಿಮಿಷ ಮಾತ್ರ. ನಮ್ಗೆಲ್ಲರಿಗೂ ಸಹಿತ ಅಂತ ಒಂದು ದುರ್ಘಟನೆ ಅಥವಾ ಅಂತ ಒಂದು ಸಂದರ್ಭ, ಆ ಸಂದರ್ಭ ಬಂದೇ ನಾವು ಈ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಆಗ ನೋಡಿ 5 ನಿಮಿಷ ಅವನು ಬಂದು ಬಾಗಿಲಲ್ಲಿ ಬಂದ್ಬಿಟ್ಟು ಶನಿ ಮಹಾತ್ಮ ಹೇಳ್ತಾನಂತೆ, ಸ್ವಾಮಿ 5 ನಿಮಿಷ, ನಾಳೆ ನಿಮ್ಮ ರಾಶಿಯಲ್ಲಿ ನಾನು 5 ನಿಮಿಷ ನಾನು ಬರ್ತಾ ಇದ್ದೀನಿ, 5 ನಿಮಿಷನಾ, ಸರಿ ಆಯ್ತು ಬಿಡಿ ಅಂತ ಹೇಳಿದ್ನಂತೆ. ಆಗ ನೋಡಿ ಏನಾಗುತ್ತೆ ಅಂದ್ರೆ ಬರೀ 5 ನಿಮಿಷ ಅವನು ಕುದುರೆ ಸವಾರಿಯನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಕಣ್ಣು ಮುಚ್ಚಿ ಕಣ್ಣು ತೆರೆದಕ್ಕೆ ಯಾವುದೋ ಒಂದು ದೇಶಕ್ಕೆ ತಗೊಂಡೋಗಿ ಹಾಕಿಬಿಡುತ್ತೆ. ಆವಾಗ ಅವನಿಗೆ ನೋಡ್ತಾನೆ, ನಾನು ಯಾರು ಏನು ಎಂತೂ ಅದನ್ನ ಹೇಳಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ. ಒಂದು ಶೆಟ್ಟಿ ಅಂಗಡಿ, ಆ ಶೆಟ್ಟಿ ಅಂಗಡಿ ಆ ಕಟ್ಟೆ ಮೇಲೆ ಕೂತ್ಕೊಳ್ತಾನೆ. ಅವತ್ತು ಎಂದಿಲ್ಲದ ವ್ಯಾಪಾರ ಆಗುತ್ತೆ. ಯಾರಿಗೆ? ಆ ಶೆಟ್ಟಿಗೆ ವ್ಯಾಪಾರ ಆದಾಗ ಅವನೇನು ಮಾಡ್ತಾನೆ, ಅಲ್ಲಿ ಈ ಪುರುಷ ಯಾರಾಗಿರ್ಬೋದು ಇವನು ಅಂತೇಳ್ಬಿಟ್ಟು ಅವನು ಸಾಯಂಕಾಲ ತನಕ ನೋಡ್ತಾ ಇದ್ದಾನೆ. ಅವನಿಗೆ ಯಾವತ್ತೂ ವ್ಯಾಪಾರ ಆಗಲ್ಲ, ಅಂಥ ವ್ಯಾಪಾರ ಆಗ್ತೈತಿ. ಆ ಕ್ಷಣಕ್ಕೆ ಅವನೇನು ಮಾಡ್ತಾನೆ, ಸಾಯಂಕಾಲ ಆಗುತ್ತೆ, ಕದ ಹಾಕ್ತಿದಾಗ ಅವನನ್ನು ಕೇಳ್ತಾನೆ, ಏನಪ್ಪ ನಿಂದು ಯಾವ ಊರು, ಏನು ಎಂತು ಅಂತೇಳ್ಬಿಟ್ಟು ಅವನು ವಿಚಾರಿಸ್ತಾನೆ. ಆಗ ಅವನು, ಸ್ವಾಮಿ, ಅವನು ಏನನ್ನೂ ಹೇಳೋದಿಲ್ಲ, ಯಾಕಂದ್ರೆ ಅವನು ಹೇಳೋ ಪರಿಸ್ಥಿತಿ ಇಲ್ಲ. ಬರೀ 5 ನಿಮಿಷಕ್ಕೆ ಇಂಥ ಘಟನೆ ಆಗಿತ್ತೆ ಅಂದರೆ. ಅದಕ್ಕೆ ಅವನೇನು ಮಾಡ್ತಾನೆ, ಸರಿ ಯಾರಾದ್ರೂ ನಿನ್ನ ತಂದೆ ತಾಯಿ ಏನಾದರೂ ಬಂಧು ಬಳಗಾದಾರ, ಸ್ವಾಮಿ ನಾನು ಏನು ಕೇಳಬೇಡ್ರಿ, ಸರಿ ಅಂತೇಳ್ಬಿಟ್ಟು ಬಾ ಮನೆಗೆ ಹೋಗೋಣ ಅಂತೇಳಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾನೆ. ನೋಡಿ, ಯಾಕಂದ್ರೆ ಇನ್ನು ಒಂದು 2 ನಿಮಿಷ ಮುಗಿಸ್ತೇನೆ. ಮನೆ ಕರ್ಕೊಂಡು ಹೋಗ್ತಾನೆ. ಮನೆ ಕರ್ಕೊಂಡು ಹೋದಾಗ ಅವನಿಗೆ ಒಬ್ಬ ಮಗಳು ಇರ್ತಾಳೆ. ಅಲ್ಲಿ ಇವನು ಅದೃಷ್ಟವಂತನಾಗಿದ್ದಾನೆ, ಏನಾದರೂ ಮಾಡಿ ನನ್ನ ಮಗಳು ಕೊಟ್ಬಿಟ್ರೆ ಪ್ರತಿ ದಿವಸ ನನಗೆ ಬೇಕಾದಷ್ಟು ಲಾಭ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಅವನ ಮಗಳಿಗೆ ಹೋಗಿ ಹೇಳ್ತಾನೆ, ನೋಡಮ್ಮ ಈ ರೀತಿಯಾಗಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಸಾಯಂಕಾಲ ಒಂದು ರೂಮು, ಆ ರೂಮ್ನಲ್ಲಿ ಅವನಿಗೆ ಮಲಗೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪೇಷಂಟ್ನ ಮಾತಾಡ್ಸೇಬಿಡೋಣ, ಅವರ ಒಂದು ಅನಿಸಿಕೆಗಳನ್ನ ಕೇಳ್ಕೊಂಡ್ಬಿಡೋಣ, ಹಾಗೆ ಇಲ್ಲಿಯ ಒಂದು ಚಿಕಿತ್ಸೆ ಹೇಗಿದೆ ಅಂತ ಅವ್ರ ಭಯದಿಂದಲೇ ಕೇಳ್ಬಿಡೋಣ ಬನ್ನಿ. ಇದೇ ನೋಡಿ ಪ್ರಜ್ವಲ್ ಮದ್ಯವ್ಯಸನಿಗಳ ಸಮಗ್ರ ಕೇಂದ್ರ. ಇದೇ ವಾರ್ಡು. ಇಲ್ಲಿ ಎಲ್ಲರೂ ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಇಲ್ಲಿ ಕೆಲವರನ್ನ ನಾವು ಒಂದು ಸಂದರ್ಶನ ಮಾಡೇ ಬಿಡೋಣ, ಯಾರೆಲ್ಲ ಏನು ಹೇಳ್ತಾರೆ ಕೇಳ್ಬಿಡೋಣ. ಬನ್ನಿ, ನೀವೀಗ ನೋಡ್ತಾ ಇರ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನಾಗರಾಜ್ ಅಂತ ಹೇಳ್ಬಿಟ್ಟು ಸರ್. ಸರ್ ನೀವು ಯಾವ ವ್ಯಸನಕ್ಕೆ ಬಲಿಯಾಗಿದ್ರಿ? ಸರ್ ನಾವು ಡ್ರಿಂಕ್ಸಿಗೆ ಬಲಿಯಾಗಿದ್ದೀವಿ ಸರ್. ಈಗ ಹೇಗಿದ್ದಾರೆ ಸರ್? ಈಗ ಆರಾಮಾಗಿದೆ ಸರ್, ಏನು ತೊಂದರೆ ಇಲ್ಲ. ಬಂದು 1 ತಿಂಗಳಾಯ್ತು ಸರ್, ಈಗೆಲ್ಲ ಆರಾಮಾಗಿದೆ. ಸರ್ ಇಲ್ಲಿಯ ಊಟ ವ್ಯವಸ್ಥೆ, ವಸತಿ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್. ಟ್ರೀಟ್ಮೆಂಟ್ ಹೇಗಿದೆ? ಟ್ರೀಟ್ಮೆಂಟ್ ಚೆನ್ನಾಗಿದೆ ಸರ್. ಸರ್ ಈಗ ನೀವು ಇಲ್ಲಿಂದ ಗುಣಮುಖರಾಗಿ ಹೋದ್ಮೇಲೆ ನೀವು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಅಥವಾ ಬೇರೆ ಯಾರಾದ್ರೂ ಅಕ್ಕಪಕ್ಕ ಊರುಗಳಲ್ಲಿ ಈ ತರ ಮದ್ಯವ್ಯಸನಿಗಳು ಇಲ್ಲ ಬೇರೆ ಯಾವ್ದಾರ ಚಟಕ್ಕೆ ಬಲಿಯಾಗಿದ್ರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಲ್ಮೋಸ್ಟ್ ಈಗ ನಾವು ಅನುಭವಿಸಿದ್ದು ನೋಡಿದ್ರೆ ಯಾರೋ ಡ್ರಿಂಕ್ಸ್ ಮಾಡಬಾರ್ದು ಅಂತ ಹೇಳಕ್ ಇಷ್ಟಪಡ್ತೇವೆ ಸರ್. ಅಕಸ್ಮಾತ್ ಅವ್ರಿಗೆ ಏನಾದ್ರು ಬಿಡಕ್ ಆಗ್ಲೇ ಇಲ್ಲ ಅಂದ್ರೆ ಇಲ್ಲಿ ಬಂದು ಈಗ ನಾವೇನು ಇದ್ ಮಾಡ್ತಾ ಇದೀವಲ್ಲ, ಗುಣಪಡಿಸ್ಕೊಂಡು ಹೋಗ್ಬೋದು ಸರ್. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ಚಿಕಿತ್ಸೆ ಮಾಡ್ತಾ ಇದ್ದಾರೆ, ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿರ್ತದೆ. ಇಲ್ಲಿಂದ ಸುಮಾರು ಪಾಠ ಎಲ್ಲ ತಿಳ್ಕೊಂಡು ಹೋಗ್ಬೋದು ಸರ್, ಕಲಿಬಹುದು. ಸರ್ ಮುಂದಿನ ದಿನಗಳಲ್ಲಿ ನಿಮ್ಮ ಅಪ್ಪ ಅಮ್ಮನಾಗ್ಲಿ ಅಥವಾ ಮುಂದೆ ನೀವು ಮದುವೆ ಆದ್ರೆ ನಿಮ್ಮ ಹೆಂಡತಿ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕಂತ ನೀವು ಅಂದ್ಕೊಂಡಿದ್ದೀರಾ? ಇಷ್ಟಿಂದ ನಮ್ಮಿಂದಾನೆ ಅವ್ರಿಗೆಲ್ಲ ಸುಮಾರೆಲ್ಲ ಇನ್ಸಲ್ಟ್ ಆಗಿದೆ ಸರ್, ಎಲ್ಲ ತೊಂದರೆ ಆಗಿದೆ. ಇನ್ಮೇಲೆ ಆ ತರದ್ ಯಾವ್ದು ಆಗಲ್ಲ, ಚೆನ್ನಾಗಿ ನೋಡ್ಕೊಂಡು ಹೋಗ್ತೇವೆ ಸರ್. ಸರ್ ನೀವು ಆದಷ್ಟು ಬೇಗ ಗುಣಮುಖರಾಗಿ ಹೋಗಿ, ಹಾಗೆ ಎಲ್ಲರಿಗೂ ಒಂದು ನೀವು ಮಾರ್ಗದರ್ಶಕರಾಗಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ, ನಮ್ಮ ಗುರುರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ಲಿ ಸರ್. ಸರಿ ಸರ್, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ನೋಡಿದ್ರಲ್ಲ ಇವರು ಎಷ್ಟು ಬದಲಾಗಿದಾರಂತ ನೀವು ಅವ್ರ ಮಾತಲ್ಲೇ ಕೇಳ್ತಾ ಇದ್ದೀರಾ. ಬನ್ನಿ ಈಗ ಮತ್ತೆ ಬೇರೆ ರೋಗಿಗಳನ್ನ ಮಾತಾಡ್ಸ್ಬಿಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸರ್ ಪ್ರಕಾಶ್ ಚವಾಣ್ ಅಂತ. ಪ್ರಕಾಶ್ ಚವಾಣ್ ಅವರೇ, ನೀವು ಯಾವ ಒಂದು ವ್ಯಸನಕ್ಕೆ ಬಲಿಯಾಗಿದ್ರಿ? ಇದು ಕುಡ್ತು ಚಟಕ್ಕೆ ಬಲಿಯಾಗಿದ್ದೆ. ವೈದ್ಯಕ ಪ್ರಾಬ್ಲಮ್ ಅಂತ ಸ್ವಲ್ಪ ಕಲಿತೆ, ಇಲ್ಲಿ ಬೆಳಕ್ ಬಂದಿದ್ದೇನೆ, ಚೆನ್ನಾಗಾಗ್ತೇನೆ ಅಂತ ನಮ್ಗೆ ಭರವಸೆ ಇದೆ. ಸರ್ ಈ ಒಂದು ಹಾಸ್ಪಿಟಲ್ ಅಲ್ಲಿ ಊಟದ ವ್ಯವಸ್ಥೆ ಹಾಗೆ ಚಿಕಿತ್ಸೆ ಹೇಗಿದೆ, ಹಾಗೆ ಇಲ್ಲಿ ಒಂದು ವಾತಾವರಣ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಊಟದ್ದೆಲ್ಲ ಚೆನ್ನಾಗಿದೆ. ಟೈಮ್ ಊಟ ಕೊಡ್ತಾರೆ, ಟೀ ಕೊಡ್ತಾರೆ, ಟ್ಯಾಬ್ಲೆಟ್ ಕೊಡ್ತಾರೆ ಟೈಮ್. ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ಲ ಫ್ರೆಂಡ್ಸ್ ತರಾನೇ ನೋಡ್ತಾರೆ, ಬೇರೆ ಭೇದ ಭಾವ ಮಾಡಲ್ಲ, ಎಲ್ರು ಒಂದೇ ತರ ನೋಡ್ತಾರೆ. ಚೆನ್ನಾಗಿದೆ ಸರ್. ಈಗ ಇವರೆಲ್ಲ ಬೇರೆ ಬೇರೆ ಊರಿಂದ ಬಂದಿದ್ದಾರೆ, ಆದ್ರೆ ನೀವೆಲ್ಲ ಒಂದು ಫ್ಯಾಮಿಲಿ ತರ ಇದ್ದೀರಿ, ಇದು ಎಷ್ಟು ಖುಷಿ ಅನ್ಸುತ್ತೆ? ಬಹಳ ಖುಷಿ ಆಗಿದೆ ಸರ್. ನಮ್ಗೇನ್ ಬೇಜಾರಂತ ಆಗ್ತಾ ಇಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಸರ್ ಆದಷ್ಟು ಬೇಗ ನೀವು ಗುಣಮುಖರಾಗಿ ಹೋಗಿ, ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ನಮ್ಮ ಗುರುರಾಯರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಮುಂದೊಂದು ದಿನ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಓಕೆ ಸರ್. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು? ಪ್ರದೀಪ್ ಆಚಾರ. ಪ್ರದೀಪ್ ಆಚಾರ ಅವರೇ, ಹೇಗಿದ್ದೀರಿ? ಚೆನ್ನಾಗಿದೆ. ಯಾವ ವ್ಯಸನಕ್ಕೆ ಬಲಿಯಾಗಿರಿ? ಕುಡಿತಾನೋ ಅಥವಾ ಸಿಗರೇಟಾ?
ಕುಡಿತಾ ಆದ್ಮೇಲೆ ಸಿಗರೇಟ್. ಹೌದಾ? ಈಗ ಎಲ್ಲ ಬಿಟ್ಟಿದ್ದಾರೆ ಹೆಂಗೆ? ಸದ್ಯ ಬಿಟ್ಟಿದ್ದೀನಿ ಸರ್. ಸದ್ಯಕ್ಕಲ್ಲ, ಇನ್ನು ಮುಂದೆ ಬಿಟ್ಟು ಬಿಡ್ಬೇಕು. ಸದ್ಯಕ್ಕನ ಇರಬಾರ್ದು ಅದು, ಬಿಟ್ಟು ಬಿಡು. ಬಿಟ್ಟಿರ್ತೀವಿ ಸರ್. ಇಲ್ಲಿ ಬಂದ್ಮೇಲೆ ಎಲ್ಲ ಬಿಟ್ಟು ಹೊಸದಾಗಿ ಹೋಗ್ಬೇಕು, ಹೊಸ ಮನುಷ್ಯನಾಗಿ ಹೋಗ್ಬೇಕು, ಇಲ್ಲಿಂದ ಹೊಸ ಮನುಷ್ಯವಾಗಿ ಹೋಗಿರ್ತೀವಿ ಸರ್. ಹೋಗ್ಬೇಕು. ಹಾಗೇನೆ ಮುಂದಿನ ದಿನಗಳಲ್ಲಿ ನೀನು ಕೂಡ ಇನ್ನೊಬ್ರಿಗೆ ಮಾರ್ಗದರ್ಶಕನಾಗಬೇಕು. ಯಾಕಂದ್ರೆ ನಾನು ಇಲ್ಲಿ ನೋಡ್ದೆ, ನೀನು ಯೋಗ ಮಾಡಿಸ್ಬೇಕಾದ್ರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ತೀಯ. ಆದಷ್ಟು ಬೇಗ ಗುಣಮುಖರಾಗಿ ಹೋಗಿ ಅಂತ ಹೇಳಿ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಂತೀನಿ, ನೀವು ಬೇಗ ಗುಣಮುಖರಾಗ್ಲಿ ಅಂತ. ಆಯ್ತು. ಆಗ್ತೀರಾ? ಆಯ್ತು ಸರ್. ಇಷ್ಟೆಲ್ಲ ಯಾವ ಊರು ಹೇಳಿ ನಿಮ್ದು? ಕುಬ್ಟೂರು ಸರ್. ಕುಬ್ಟೂರು, ಶಿವಮೊಗ್ಗ ಡಿಸ್ಟಿಕ್, ಸರ್ವ ತಾಲೂಕು, ಆನವಟ್ಟಿ ಟೌನ್. ಆನವಟ್ಟಿ ಟೌನು, ಕುಬ್ಟೂರು. ಗುಬ್ಟೂರು. ಕುಬ್ಟೂರಾ? ಕುಬಟೂರು. ಕುಬ್ಟೂರು. ಕುಬ್ಟೂರು ಅಂತೆ ಸಾರ್, ನಾನು ಮಿಸ್ ಮಾಡಲ್ಲ. ಅದು ಮಾಜಿ CM ಊರು ಅದು. ಅಂತ್ಯ ಅಲ್ಲ, ಇದು ಆರಂಭ. ಮಾಜಿ CM ಗಳ ಊರು ಕುಬಟೂರು. ನಾನು ಆಕ್ಚುಲಿ ನೆಕ್ಸ್ಟ್ ನೀವು ಗುಣಮುಖರಾದ್ಮೇಲೆ ಬರ್ತೀನಿ ನಿಮ್ಮೂರಿಗೆ, ಖಂಡಿತ ಬರ್ತೀನಿ. ಅಲ್ಲಿ ಎಜುಕೇಶನ್ ಮಿನಿಸ್ಟರ್ ಅವರು. ಎಲ್ಲಾ ಗೊತ್ತಿದೆ, ಇಷ್ಟೆಲ್ಲ ಗೊತ್ತಿದ್ದು. ಕುಬಟೂರು ಹೋದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ. ಅದೇ ಅಲ್ಲ, ನಿಮಗೆ ಎಲ್ಲಾ ಗೊತ್ತಿದೆ. ನೀವು ಈ ಒಂದು ವ್ಯಸನದಿಂದ ಮುಕ್ತರಾಗಿ, ಆಯ್ತಾ? ಧನ್ಯವಾದಗಳು. ನೋಡಿದ್ರಲ್ಲ, ನಮ್ಮ ಪ್ರದೀಪ್ ಆಚಾರ್ ಅವರು ಬೇಗ ಗುಣಮುಖರಾಗ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕಂತೀನಿ. ಅಣ್ಣ, ನಿಮ್ಮೂರಿಗೆ ಬಂದೇ ಬರ್ತೀನಿ ಸುಬ್ಬಿ ಅಂತ ಹೇಳ್ತಾರಲ್ಲ, ಹಂಗ ಬಂದೇ ಬರ್ತೀನಿ. ಓಕೆನಾ? ಇಲ್ಲಿ ಇರ್ತಕ್ಕಂತಹ ಎಲ್ಲಾ ರೋಗಿಗಳು ಆದಷ್ಟು ಬೇಗ ಗುಣಮುಖರಾಗಿ ನಿಮ್ಮ ಊರಿಗೆ ಹೋಗಿ ನಿಮ್ಮ ಒಂದು ಹೊಸ ಜೀವನನ ನೀವು ಪ್ರಾರಂಭ ಮಾಡ್ಲಿ ಅಂತ, ನಿಮಗೆಲ್ಲ ಆ ಶಕ್ತಿ ನೀಡ್ಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊಳ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಬಾಯ್. ಎಲ್ರಿಗೂ ಬಾಯ್. ಹೋಗ್ಬಿಟ್ಟು ಬರ್ತೀನಿ. ಮತ್ತೆ ನಿಮ್ಮೆಲ್ಲರಿಗೂ ಹೇಳಿದ್ದೀನಿ, ನಿಮ್ಮ ಊರಿಗೆ ಬಂದು ಮತ್ತೊಮ್ಮೆ ನೀವೆಲ್ಲ ಗುಣಮುಖರಾದ್ಮೇಲೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿದೀನಿ. ಇದು ಸುಮ್ಮನೆ ಅಲ್ಲ, ಅತಿಶೋಕ್ತಿ ಅಲ್ಲ, ಖಂಡಿತ ನಿಮ್ಮನ್ನ ಭೇಟಿ ಮಾಡೇ ಮಾಡ್ತೀನಿ. ಇದು ಮಾತ್ರ ನೀವು ಹೀಗೂ ಉಂಟೆ ಅಣ್ಣ, ಹೀಗೂ ಉಂಟೆ, ಅಣ್ಣನಾಸೆ ತೀರಿಸ್ಬಿಡ್ತೀನಿ. ಬಾಯ್. ಸ್ನೇಹಿತರೆ, ಇದಿಷ್ಟು ನಮ್ಮ ಹಾವೇರಿ ಜಿಲ್ಲೆ, ಹಾವೇರಿಯ ಪ್ರಜ್ವಲ್ ಮದ್ಯವ್ಯಸನಿಗಳ ಸಮಗ್ರ ವಸತಿ ಕೇಂದ್ರದ ಒಂದು ವಿಡಿಯೋ ನೋಡಿದ್ರಿ. ಇಲ್ಲಿನ ರೋಗಿಗಳು ಯಾವ ರೀತಿ ಚಿಕಿತ್ಸೆ ಪಡ್ಕೊಂತಿದ್ದಾರೆ, ಹಾಗೆ ಇಲ್ಲಿನ ಒಂದು ಊಟದ ವ್ಯವಸ್ಥೆ ಆಗಲಿ, ಚಿಕಿತ್ಸೆ ಆಗಲಿ, ಹಾಗೆ ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಕ್ಕಂತಹ ಒಂದು ವಿಧಾನ ಆಗಲಿ, ಎಲ್ಲ ಹೇಗಿದೆ ಅಂತ ನೀವೇ ಕಣ್ಣಾರ ನೋಡಿದಿರಿ. ನಾನು ಯಾವುದೇ ರೀತಿಯಿಂದ ಆಗಲಿ ಯಾರಿಗೂ ಏನು ಹೇಳ್ಕೊಟ್ಟಿಲ್ಲ, ಏನು ಮಾಡಿಸಿಲ್ಲ. ಎಲ್ಲ ರೋಗಿಗಳೇ ಹೇಳಿದರೆ, ನೀವು ಅವರ ಮಾತನ್ನ ಕೇಳ್ಕೊಳ್ಳಿ. ನೀವು ಕೂಡ ಏನಾದ್ರೂ ಈ ತರ ಮದ್ಯ ವ್ಯಸನಿಗಳು ಅಥವಾ ಮಾದಕ ದ್ರವ್ಯಗಳ ವ್ಯಸನಿಗಳಾಗಿದ್ರೆ ನೀವೆಲ್ಲರೂ ತಪ್ಪದೆ ನಮ್ಮ ಹಾವೇರಿಯ ಪ್ರಜ್ವಲ್ ಮದ್ಯ ವ್ಯಸನಿಗಳ ಸಮಗ್ರ ಪುನರ್ವಸತಿ ಕೇಂದ್ರಕ್ಕೆ ಬನ್ನಿ. ಇಲ್ಲಿ ಅಡ್ಮಿಟ್ ಆಗಿ ನೀವು ಕೂಡ ಆದಷ್ಟು ಬೇಗ ಗುಣಮುಖರಾಗಿ ಅಂತ ಕೇಳ್ಕೊತೀನಿ. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಊರುಗಳಿಗೆ ಅಂದ್ರೆ ನೀವೇನಾದ್ರೂ ಇವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಊರುಗಳಿಗೆ ಬಂದು ಅವರು ನಿಮ್ಮನ್ನ ಕೌನ್ಸಿಲಿಂಗ್ ಮಾಡಿ ಇಲ್ಲಿ ಕರ್ಕೊಂಬರ್ತಾರಂತೆ. ಇಂತಹ ಒಂದು ಒಳ್ಳೆ ವ್ಯವಸ್ಥೆ ಇದೆ. ಆದಷ್ಟು ಬೇಗ ನೀವು ಇಂತಹ ಒಂದು ವ್ಯವಸ್ಥೆನ ಉಪಯೋಗಿಸ್ಕೊಳ್ಳಿ. ಇಲ್ಲಿಯ ವ್ಯವಸ್ಥಾಪಕರಿಗೆ ಹೆಮ್ಮೆಯ ಕನ್ನಡಿಗ ಅಂತ ಒಂದು ಪ್ರಶಸ್ತಿ ಬಂದಿದೆ. ನೋಡಿ, ಇದು ಸುಮ್ಮನೆ ಏನಕ್ಕೋ ನೋಡಿ, ಇದು ನಾನು ಯಾವುದೇ ರೀತಿಯ ಒಂದು ದುಡ್ಡು ತಗೊಂಡಾಗ್ಲಿ ಏನೇ ಆಗ್ಲಿ ಮಾಡಿರೋ ವಿಡಿಯೋ ಅಲ್ಲ. ನಾನು ಒಂದು ಸಾಮಾಜಿಕ ಕಳಕಳಿಯಿಂದ ಬಂದು ನನ್ನ ಕೈಲಾದಷ್ಟು ಒಂದು ಸಹಾಯ ಮಾಡ್ತಾ ಇದ್ದೀನಿ. ಇದಿಷ್ಟು ನಮ್ಮ ಹಾವೇರಿಯ ಪ್ರಜ್ವಲ್ ಮದ್ಯವ್ಯಸನಿಗಳ ಸಮಗ್ರ ವಸತಿ ಕೇಂದ್ರದ ಒಂದು ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಸಿಕ್ಕಾಪಟ್ಟೆ ಶೇರ್ ಮಾಡಿ. ಯಾಕಂದ್ರೆ ಇದರಿಂದ ಸುಮಾರು ಜನಕ್ಕೆ ನಿಮ್ಮಿಂದ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಧನ್ಯವಾದಗಳು.